ಇದೆ ನಾವು ಮನೆ ಕಡಿಸ್ತಿರೋದು ಇವಾಗ. ಅದಕ್ಕೆ ಸೆಂಟ್ರಿಂಗ್ನವ್ರು ಬಿಚ್ಚಕ್ಕೆ ಬರ್ತಾರೆ ಅಂದೆ, ಅವರು ಫೋನ್ ತೆಗಿತಾರವಂತೆ, ಯಾರು ಫೋನ್ ತೆಗಿತಾಯಿಲ್ಲ. ನಾ ಏನು ಮಾಡಲಿ ಅಂತ ಕೇಳಿದೆ, ಅದಕ್ಕೆ ಚಿಕ್ಕ ಮುಚ್ಕ ನೀರು ಹಾಕೋಕ್ಕೆಲ್ಲ ಅಂತ ಹೇಳೋದು. ಎಲ್ಲ ಬಿಚ್ಕೊಂಡು ನಮ್ಮ ಅಜ್ಜಿ ತೋರಿಸ್ತೀನಿ. ಇವ್ರಿಗೆ ಎಷ್ಟು ವರ್ಷ ಇರ್ಬೋದು ಹೇಳಿ ನೀವು? ಎಷ್ಟು ಮಕ್ಕಳು? ಹಾಂ, 4 ಹೆಣ್ಮಕ್ಕ, 4 ಹೆಣ್ಣು, 1 ಗಂಡು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರೀತಮ್. ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಚಾಮರಾಜನಗರ ಸೈಡು. ಅದು ಮಶನಾಪುರ ಅಂತ ಇದೆ, ಅದು ನಮ್ಮ ಸ್ವಂತ ಊರು. ಅಲ್ಲಿದ್ದೀನಿ ಇವಾಗ. ಬೆಳಿಗ್ಗೆ ಮೈಸೂರಿಂದ ಬೆಳಗ್ಗೆ 4:15 ಟ್ರೈನ್ಗೆ 4 ಗಂಟೆಗೆ ಎದ್ದೆ. 5:15 ಟ್ರೈನ್ಗೆ ಒತ್ತಿ ಬೆಳಿಗ್ಗೆ 6 ಗಂಟೆಗೆ ಬಂದೆ. ಇವಾಗ ಮಶನಾಪುರದಲ್ಲಿ ಇದ್ದೀನಿ. ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ನಾನು ಮರ್ತ್ಬಿಟ್ಟೆ ವೀಡಿಯೋ ಮಾಡೋದನ್ನ. ಇಲ್ಲ ಅಂದಿದ್ರೆ ವೀಡಿಯೋ ಮಾಡಿ ಅದನ್ನೂ ತೋರಿಸ್ತಿದ್ದೆ. ಇವಾಗ ನಾನು ಇಲ್ಲಿ ಬಂದಿರೋ ಕಾರಣ ಏನಂದರೆ, ಮನೆ ಕಡಿಸ್ತಾ ಇದ್ದೀವಿ ಊರಲ್ಲಿ. ಅದಕ್ಕೆ ಅಲ್ಲಿ ಕೆಲಸ. ಇವತ್ತು ಅಪ್ಪ ಇಲ್ವಲ್ಲ, ಅಪ್ಪ ನಿನ್ನೆ ಮೈಸೂರು ಬಂದಿದ್ದಾರೆ. ನಿನ್ನೆ ವ್ಲಾಗ್ ನೋಡಿ, ಅಲ್ಲಿ ನಮ್ಮ ಅಪ್ಪ ಬಂದಿದ್ದಾರೆ. ನಿನ್ನೆ ಮೈಸೂರಿಗೆ ಬಂದರು ನಮ್ಮ ಅಪ್ಪ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಗೈಸ್, ಹೋಗೋದ ಅಲ್ಲಿ ಏನಾಗೈತೆ ನೋಡೋದ. ನೀರು ಹಾಕ್ಬೇಕಾಗಿದ್ರೆ ನೀರು ಹಾಕ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ನಿಮ್ಗೆ ಸೌಂಡ್ ಕೇಳಿಸ್ತಿದೆ ಇದು ಗೊತ್ತಿಲ್ಲ ನಾನು ಮಾತಾಡೋದು. ಅಲ್ಲಿ ಶಬರಿಮಲೆ ಹೋಗ್ತಿದ್ದಾರೆ ನಮ್ಮೂರಲ್ಲಿ, ಅದಕ್ಕೆ ಮೈಕ್ ಹಾಕೋರೆ ಗೈಸ್. ಅದು ಮೈಕ್ ಸೌಂಡ್ ಕೇಳಿಸ್ತೈತೆ. ಏನಾದ್ರು ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಕೇಳಿಸ್ತಾ ಇಲ್ಲ ಅಂದರೆ. ಸೊ ಗೈಸ್, ಇವಾಗ ಹೊಸ ಮನೆ ಹತ್ರ ಬನ್ನಿ ಗೈಸ್. ಮೈಸೂರಲ್ಲಾದರೆ TVS, ಇಲ್ಲಿ ಹಳ್ಳೀಲಿ ನೋಡಿ ಗೈಸ್ ಆ್ಯಕ್ಟಿವಾ ತಗೋ ಓಡಾಡ್ತೀನಿ ಗೈಸ್. ಇದೆ ನಮ್ಮ ಹೊಸ ಮನೆ ಕಡಿಸ್ತಾ ಇರೋದು. ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ, ತೋರಿಸ್ತೀನಿ. ಇಲ್ಲೇ ಗೈಸ್ ಮನೆ, ಇದು ನಮ್ಮದೇ ಗೈಸ್ ಮನೆ ಕಡಿಸ್ತಿರೋದು ಇವಾಗ. ಎಲ್ಲಿ ತೋರಿಸ್ತೀನಿ ಗೈಸ್. ಮೇಲೂ ನಡೀತೀವಿ ಗೈಸ್. ನೋಡಿ ಗೈಸ್, ಗಾಡಿ ನೋಡಿ ಗೈಸ್. ಗೈಸ್ ಇದೆ ಗೈಸ್, ನಾವು ಮನೆ ಕಡಿಸ್ತಿರೋದು ಇವಾಗ. ಅದಕ್ಕೇ ಬಂದಿದ್ದು ಇಲ್ಲಿಗೆ ಇವಾಗ. ನಾನು ಇಟ್ಕೆ ಎಲ್ಲ ಎತ್ತಾಕವ್ರೆ. ಇವತ್ತು ಕೆಲ್ಸಕ್ಕೆ ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಗೈಸ್. ನಾವು ಅಪ್ಪನ ಫೋನ್ ಮಾಡಿ ಕೇಳಬೇಕು. ಇವಾಗ ಫೋನ್ ಮಾಡಿ ಕೇಳ್ತೀನಿ ಗೈಸ್, ಬರ್ತಾರ ಬರಲ್ವಾ ಕೆಲಸಕ್ಕೆ ಏನು ಅಂತ. ಸೆಂಟ್ರಿಂಗ್ನವ್ರು ಬಿಚ್ಚಕ್ಕೆ ಬರ್ತಾರೆ ಅಂತ ಹೇಳಿದ್ರು, ಗೊತ್ತಿಲ್ಲ ಗೈಸ್, ಕೇಳ್ತೀನಿ ತಡಿ. ನಮ್ಮ ಅಪ್ಪನಿಗೆ ಫೋನ್ ಮಾಡಿದೆ, ಫೋನ್ ಮಾಡ್ಬಿಟ್ಟು ಕೇಳಿದೆ ಬರ್ತಾರ ಕೆಲಸಕ್ಕೆ ಬರಲ್ವಾ ಇಲ್ವಾ ಅಂತ. ಅದಕ್ಕೆ ಅವರಂದರು ಇಲ್ಲ, ಅವ್ರು ಫೋನೇ ತೆಗಿತಾ ಇಲ್ಲ, ಇರು ಮಾಡ್ತೀನಿ. ಆಮೇಲೆ ಸೆಂಟ್ರಿಂಗ್ನವ್ರು ಬಿಚ್ಚಕ್ಕೆ ಬರ್ತಾರ ಅಂದೆ, ಅವರು ಫೋನ್ ತೆಗಿತಾಯಿಲ್ವಂತೆ, ಯಾರೂ ಫೋನ್ ತೆಗಿತಾಯಿಲ್ಲ. ಇವತ್ತು ಕೆಲ್ಸಕ್ಕೆ ಬರೋ ಡೌಟೇ ಒಟ್ಟಿನಲ್ಲಿ. ನೋಡೋದ ಗೈಸ್, ನಾನು ಇವಾಗ ನಾ ಏನು ಮಾಡಲಿ ಅಂತ ಕೇಳಿದೆ, ಅದಕ್ಕೆ ಚಿಕ್ಕ ಮುಚ್ಕ ನೀರು ಹಾಕೋಕ್ಕೆಲ್ಲ ಅಂತ ಹೇಳಿದ್ರು. ಹಾಕ್ಬಿಟ್ಟು ಗೈಸ್ ಕೆಲ್ಸಕ್ಕೆ ಅವ್ರು ಬಂದರೆ ಕೆಲಸ ಮಾಡಿಸ್ತೀನಿ, ಇಲ್ಲ ಅಂದರೆ ನೀರು ಹಾಕ್ಬಿಟ್ಟು ನಾನೇ ಸ್ವಲ್ಪ ಏನಾರ ಮಾಡೋದಂದರೆ ನೋಡೋದ ಗೈಸ್. ಇನ್ನೂ ಟೈಮ್ ಐತೆ, ಇನ್ನೂ 1 ಅವರ್ ಟೈಮ್ ಐತೆ, ನೋಡುವ. ಗೈಸ್ ಎಲ್ಲ ಬಿಚ್ಚೋಯ್ತು ನೋಡಿ, ಎಲ್ಲ ಇಲ್ಲಿ ಬಿಚ್ಚಿಟ್ಟವ್ರೆ, ಎಲ್ಲ ಬಿಚ್ಕೊಂಡವ್ರೆ. ಇಟ್ಕೆ ಒಳಗೆ ಗೈಸ್ ಕೆಲಸದವರು ಬಂದವ್ರೆ, ಗಾರೆ ಕೆಲಸದವರು. ಇಲ್ಲೊಬ್ರು ಇವರು ಸೆಂಟ್ರಿಂಗ್ನವ್ರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ. ಇವಾಗ ತಾನೇ ಕೆಲಸ ಮುಗೀತು ಊರಲ್ಲಿ. ನೋಡಿ ಗೈಸ್, ಇವತ್ತು ನಾನು ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿದ್ದೀನಿ. ಇದೊಂದು ಗೋಡೆ ಕಟ್ತಿದ್ವಿ, ಮತ್ತು ಇದೊಂದು
ಇವತ್ತು 2 ಗೋಡೆ ಮುಗಿಸಿದ್ರು, ಮತ್ತು ಇದಕ್ಕೊಂದು ಕೈ ಹಾಕ್ತೀನಿ ಅಂತ ಹೇಳಿದ್ರು ಗೈಸ್. ಇನ್ನೊಂದು ಏನಂದರೆ ಸೆಂಟ್ರಿಂಗ್ ಬಿಚ್ಚಕ್ಕೆ ಅವ್ರು ಬಂದಿದ್ರಲ್ಲ, ಆ ಸೆಂಟ್ರಿಂಗ್ನವ್ರು ಬಿಚ್ಚುತ್ತಾ ಇಲ್ಲಿ ಮೇಲ್ಗಡೆ ಗೋಡೆನೇ ಹೊಡೆದಾಕ್ಬಿಟ್ಟಿದ್ರು ಗೈಸ್. ಅದನ್ನೆಲ್ಲ ಆಯ್ದು ನೀಟಾಗಿ ಕಸ ಗುಡಿಸಿ ಎತ್ತಾಕಿದ್ದೀನಿ ಗೈಸ್. ಇವಾಗ ನಾನು ಇಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಗೈಸ್ ಮಲ್ಕೊಳ್ಳೋಕ್ಕೆ, ಅಂದರೆ ಊರಿಗೆ ಹೋಗ್ಬೇಕು, ನಮ್ಮ ತಾಯಿ ಊರಿಗೆ ಹೋಗ್ಬೇಕು ಗೈಸ್, ಪುಣ್ಯಗುಂಡಿಯಿಂದ ಅಂತ. ಇಲ್ಲಿಂದ ಮಿನಿಮಮ್ ಅಂದರೂ 30 ಕಿಲೋಮೀಟ್ರ್ ಐತೆ ಗೈಸ್. ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟೈಮ್ ಎಷ್ಟು ಅಂದರೆ ಗೈಸ್, ಟೈಮ್ 6:15 ಗೈಸ್, 6:15. ಈಗ ಅಲ್ಲಿಗೆ ಹೋಗೋ ತನಕ 7:45, 8 ಗಂಟೆ ಆಯ್ತದೆ ಗೈಸ್. ಬನ್ನಿ ಗೈಸ್, ಅಲ್ಲಿಗೂ ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ ಮನೆ ಹತ್ರ ಬಂದೆ, ಮನೆಗೆ ಇದೆ ಗೈಸ್ ನಮ್ಮ ಮನೆ. ನಮ್ಮ ಅಜ್ಜಿ ಹಾಂ ಮಾವನಿಗೆ ಫೋನ್ ಮಾಡಿಲ್ಲ, ಮಾಡಬೇಕು. ಹಾಂ ತೊಳಿತೀನಿ ಗೈಸ್. ನಮ್ಮ ಅಜ್ಜಿ ತೋರಿಸ್ತೀನಿ ರೀ. ಇವ್ರಿಗೆ ಎಷ್ಟು ವರ್ಷ ಇರ್ಬೋದು ಹೇಳಿ ನೀವು? ಹ್ಞೂ ಕಾಣ್ತಿದೆ. ಹಾಂ, ನಿನ್ನ ಹೆಸ್ರೇನು? ಹೆಸ್ರೇನು ಅದೇನು? ನಿನಗೆ ನಿನ್ನ ಹೆಸ್ರೇನು ಅಂತ ಗೊತ್ತಾಗಲ್ಲ. ಗೊತ್ತ? ನಿನಗೆ ಎಷ್ಟು ವರ್ಷ? ಹಂಗೆ ಹಾಂ ಲೆಕ್ಕ ಹಾಕು, ಹೇಳು. ನಾ ಹೇಳಲೆ ನಂಗೇನು ಗೊತ್ತು? ನೀನು ಎಷ್ಟು ವರ್ಷ ಬರುತ್ತ ಹೇಳು. ಎಷ್ಟು ವರ್ಷ? ಎಷ್ಟು ವರ್ಷ ಹೇಳಮ್ಮ. ಎಷ್ಟು ವರ್ಷ ಆಗಿದ್ದು ಗೈಸ್ ಇವರು ನಮ್ಮಮ್ಮ, ಅವರಮ್ಮ ಗೈಸ್ ಇವರು. ಗೊತ್ತಾಗಿದ್ದ ಹಾಂ 30 30 ವರ್ಷದ ಹುಡುಗಿ, ಇನ್ನ 30 ವರ್ಷದ ಹುಡುಗಿ ಅಂತೆ ಅಮ್ಮ. ಹಾಂ ಅಮ್ಮ. ಹಾಂ 70-80 ಆಗಿದ್ದ. ಎಷ್ಟು ವರ್ಷ ಆಗಿದೆ? 3 ಗಂಟೆ ಆಯ್ಕವ. ಯಾರಿಗೆ? ನಿನ್ನ ಮಗನಿಗೆ. ನಿನಗೆ ಎಷ್ಟು ಮಕ್ಕಳು? ನಿನಗೆ ಎಷ್ಟು ಮಕ್ಕಳು? ಹಂಗೆ ಹಾಂ 4 ಹೆಣ್ಮಕ್ಕ, 4 ಹೆಣ್ಣು, 1 ಗಂಡು. 1 ಗಂಡು ಗೈಸ್. 4 ಬೇರೆಯವ್ರಿಗೆ, ಒಬ್ರು ಮಾತ್ರ ಅವ್ರಿಗೆ, ಅಂದರೆ 4 ಹೆಣ್ಣು 1 ಗಂಡು. ಸಾಕು. ಆಮೇಲೆ ಇನ್ನೂ ಒಂದು ಏನು ಕತೆ, 5 ಜನ ಹೆಣ್ಮಕ್ಕ. ನೋಡಿ ಮರ್ತ್ಬಿಟ್ಟಿದ್ದು ಕೂಸು. ನಾವು ಹುಟ್ಟಿದ ಮೇಲೆ, ಮಾಯಾಚಿ ಹುಟ್ಟಿದ ಮೇಲೆ ಒಂದು ಹೆಣ್ಣು ಹುಟ್ಟಿತ್ತು, ಸತ್ತೋಯ್ತು. ಅಲ್ಲೇ ಸತ್ತೋಯ್ತು ಪಾಪ. ಅದು ಇದಾಗ್ಬಿಟ್ಟು ಅರ್ತಿ ಆಗ್ಬಿಟ್ಟು. ಹಾಂ ಗೈಸ್, ನಮ್ಮಮ್ಮ ಬಂದ ತಕ್ಷಣ ನೋಡಿ ಗೈಸ್, ನಮ್ಮಮ್ಮ ಬಂದ ತಕ್ಷಣ ಹಾಲು ಕಾಯಿಸ್ಕೊಟ್ಟವ್ರೆ. ಹಾಲು ಕುಡ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಗೈಸ್. ಸ್ನಾನ ಮಾಡಾಯಿತು, ಆಮೇಲೆ ಊಟನೂ ಆಯ್ತು. ಇವಾಗ ಮಲ್ಕೊಳ್ಳೋದೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.